ಅಂದ್ರೆ ಇದು ನೆಲದ ಮಗ ವರ್ಸಸ್ ಮಣ್ಣಿನ ಮಗ, ಹೌದಲ್ಲ ಸರ್? ಸರ್ ಈಗ ಕುಮಾರಸ್ವಾಮಿ ಅವರು ಬಂದಿದ್ರಿಂದ ಈಗ ನೋಡಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಸರು, ಇಲ್ಲಿ ಕುಮಾರಸ್ವಾಮಿ ಅವರು ಒಂಥರ ಮಂಡ್ಯ ರಣಕಣದ ಇದು ಚಿತ್ರಣನೇ ಬದಲಾಗಿದೆ ಅಂತ ಅನ್ಸಲ್ವ ಸರ್? ಒಂಥರ ಕೇಕ್ ವಾಕ್ ಥರ ಇತ್ತು ನಿಮಗೆ ಅರ್ಲಿ ನೀವು ಕ್ಯಾಂಡಿಡೇಟ್ನ ಘೋಷಣೆ ಮಾಡಿದಾಗ. ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಇದು ಭಾಳ ಟಫ್ ಆಯಿತು ಅಂತ ಅನಿಸ್ತಾ ಇಲ್ವಾ? ಲೆಟ್ ಅಸ್ ಬಿ ಫೇರ್. ಸೊ ಈಗ ಸುಮಲತಾ ನಿಂತ್ಕೊಂಡಾಗ ಸುಮಲತನ ಗೆಲ್ತೀರಾ ಅಂತಲೇ ಯಾರು ಹೇಳ್ತಾ ಇರಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಏನು 10 ಜನ ಶಾಸಕರವರೇ, 3 ಜನ ಮಂತ್ರಿಯವರೇ, ತಂದೆ ಮುಖ್ಯಮಂತ್ರಿ, ತಾತ ಪ್ರೈಮ್ ಮಿನಿಸ್ಟರ್ ಅಂತ. ರಿಸಲ್ಟು ಜನ ತಾನೇ ತೀರ್ಮಾನ ಮಾಡೋದು, ನಾವಲ್ವಲ್ಲ. ನೀವೇ ಮಾಡಿದ್ದು ಲಾಸ್ಟ್ ಟೈಮ್ ಅಲ್ಲಿ. ಅಲ್ಲ, ನಾವೇ ಅಂದರೆ ಜನ ತೀರ್ಮಾನ ಮಾಡಬೇಕಲ್ಲ. ಅದರಿಂದ ಯಾರು ಎಷ್ಟು ಪ್ರಭಾವ ಅನ್ನೋದನ್ನು ಮುಖ್ಯ ಆಗಲ್ಲ. ಸೊ ಜನ ಸೂಕ್ತವಾದ ಸಂದರ್ಭದಲ್ಲಿ ನಮ್ಮ ಮಂಡ್ಯದವರು ಭಾಳ ಸೂಕ್ಷ್ಮ, ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅಷ್ಟು ಬುದ್ಧಿವಂತರಂತೂ ಇದ್ದಾರೆ. ಸೊ ತೀರ್ಮಾನ ತಗೋತಾರೆ ಸರ್. ಸೇಮ್ ಸಿನಾರಿಯೋ ಇವಾಗ ರಿವರ್ಸ್ ವೈಸ್ ವರ್ಸ್ ಆಗಿದೆ ಅಂತ ಅನ್ಸುತ್ತಾ ಸರ್? ತಾವು ಹೇಳಿದಾಗೆ 7 ಜನ ಮಿನಿಸ್ಟರ್ಸ್, 7 ಜನ MLA ಗಳು, ಮಿನಿಸ್ಟರ್ಸು 3 ಜನ, ತಂದೆ CM, ತಾತ ಮಾಜಿ ಪ್ರಧಾನಿ, ಇಷ್ಟೆಲ್ಲ ಇರುವಂತಹ ಸಂದರ್ಭ ಈಗ ನಿಮಗೆ ಒದಗಿ ಬಂದಿದೆ ಅಂತ ಅನ್ಸುತ್ತೆ. ಜಸ್ಟ್ ರಿವರ್ಸ್ ಆಗಿದೆ ಅಂತ ಅನಿಸ್ತಾ ಇದೆ. ನಮಗೂ ಅವ್ರಿಗೂ ವ್ಯತ್ಯಾಸ ಏನಂದರೆ, ಅವರು 10 ಶಾಸಕರಿದ್ದರು, ನಾವು ಒಂದು ಕಡಿಮೆ ಇದ್ದೀವಿ. ಆದರೆ ಅವರು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಅವ್ರು ಕೊಟ್ಟ ಭರವಸೆನೂ ಈಡೇರಿಸಲಿಲ್ಲ ಮತ್ತು ಅಭಿವೃದ್ಧಿ ಕಡೆಯೂ ಹೆಚ್ಚು ಗಮನ ಕೊಡಲಿಲ್ಲ. ನಾವು ಕೊಟ್ಟ ಭರವಸೆಯನ್ನು ಒಂದೇ ತಿಂಗಳಲ್ಲಿ ಈಡೇರಿಸಿ ಈ 10 ತಿಂಗಳಲ್ಲಿ 36,000 ಕೋಟಿನ ಜನರಿಗೆ ಕೊಟ್ಟಿದ್ದೀವಿ. ಈ ಸರ್ಕಾರ ಮುಂದೆ 59,000 ಕೋಟಿ ಜನರಿಗೆ ಕೊಡುವಂಥ ನಿರ್ಧಾರ ಮಾಡಿ ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಸೊ ಶುಗರ್ ಫ್ಯಾಕ್ಟ್ರಿನ ಹೊಸದಾಗಿ ಮಾಡ್ತೀವಿ ಅಂತ ಪ್ರಾರಂಭ ಮಾಡಿದ್ದೀವಿ. ಸೊ ಕೃಷಿ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಘೋಷಣೆ ಮಾಡಿ ಕಮಿಟಿ ರಚನೆ ಮಾಡಿದ್ದೀವಿ. ಸೊ KRSನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ, ನಾಲಾ ಆಧುನೀಕರಣ ಮಾಡ್ತಾಯಿದ್ದೀವಿ. ನಮಗೂ ಅವ್ರಿಗೂ ಡಿಫರೆನ್ಸ್ ಅಷ್ಟೇ, ನಾವು ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳ ಕಡೆ ಹೋಗ್ತಾ ಇದ್ದೀವಿ. ಸೊ ಅವರು ಗ್ಯಾರಂಟಿನ ನಿಲ್ಲಿಸಲೇಬೇಕು, ಗ್ಯಾರಂಟಿ ಕೊಡಬಾರ್ದು ಅನ್ನೋದು BJPಯವರ. ಅವ್ರದ್ದು ಒಂದು ಗ್ಯಾರಂಟಿ ಇದೆ ಸರ್, ಅವ್ರದ್ದು ಒಂದು ಮೋದಿ ಗ್ಯಾರಂಟಿ ಇದೆ, ನಿಮ್ದು ಒಂದು ಕಾಂಗ್ರೆಸ್ ಗ್ಯಾರಂಟಿ ಇದೆ, ನಮ್ದು ಒಂದಲ್ಲ, ಗ್ಯಾರಂಟಿ ಇದೆ. ಇಲ್ಲ, ನಮ್ದು 5 ಗ್ಯಾರಂಟಿನೂ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮೋದಿ ಗ್ಯಾರಂಟಿ ಎಲ್ಲಾಯ್ತು? 15 ಲಕ್ಷ ಅಕೌಂಟ್ಗೆ. ಮೋದಿಯವ್ರ ಗ್ಯಾರಂಟಿ 2 ಕೋಟಿ ಎಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರು? ಮೋದಿ ಗ್ಯಾರಂಟಿ ಅಂತೇಳಿ ಪ್ರೈಮ್ ಮಿನಿಸ್ಟ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರೆ ನಿಮ್ಮ TVಗಳಿಗೆಲ್ಲ. ಪಾಪ ನೀವು ಅಡ್ವರ್ಟೈಸ್ಮೆಂಟ್ ತೊಗೊಂಡ್ಮೇಲೆ ಕೊಡಲೇಬೇಕು, ಕೊಡ್ತೀರಾ? ನೀವು ಈಗ ಹೊಸದಾಗಿ ಮಾಡಿದ್ದೀರಾ, ನೀವು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ಇನ್ನೂ ಗ್ಯಾರಂಟಿ ನಿಮ್ಗೆ ತಲುಪಿಲ್ಲ. ಬಟ್ ಆದರೆ ಮಾನ್ಯ ಪ್ರಧಾನಿಯವರು ಕೊಟ್ಟಂಥ ಗ್ಯಾರಂಟಿ ಅಷ್ಟೇ ಬಿಟ್ಟರೆ ಅದು ಇಂಪ್ಲಿಮೆಂಟ್ ಆಗಿಲ್ಲ. ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇವತ್ತು BJPಯವರು ಪ್ರಾರಂಭದಿಂದನೂ ಇದನ್ನು ಗ್ಯಾರಂಟಿಯನ್ನು ಸ್ಥಗಿತ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ, ಅದಾಗಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆನೂ ಹೋಗಿದ್ದಾರೆ ಅವರು. ಇದರಿಂದ ದೇಶಕ್ಕೆ ನಷ್ಟ ಆಗುತ್ತೆ, ರಾಜ್ಯಕ್ಕೆ ನಷ್ಟ ಆಗುತ್ತೆ, ನಿಲ್ಲಿಸಬೇಕು ಅಂತ. ಅದು ಹೆಂಗೆ ಜನ ಓಟ್ ಕೊಡ್ತಾರ್ರಿ? ಪ್ರತಿ 7 ಕೋಟಿ ಜನರಿಗೆ ಎಲ್ಲೋ ಒಂದಷ್ಟು ಬೆಳೆಣಿಸೋ ಜನ ಬಿಟ್ಟರೆ, ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಮನೆಗೆ 5,000ವರೆಗೂ ಹೋಗುತ್ತೆ ಪ್ರತಿ ತಿಂಗಳು. ಇದು ಒಂದು ದಿವಸದಲ್ಲ, 12,60,000 ರೂಪಾಯಿ ಆಗುತ್ತೆ ವರ್ಷಕ್ಕೆ. ಸೊ 6 5 30 3 ಲಕ್ಷ ರೂಪಾಯಿ ವರ್ಷ 5 ವರ್ಷಕ್ಕೆ ಹೋಗುತ್ತೆ ಒಂದು ಕುಟುಂಬಕ್ಕೆ. ಸೊ ಈ ಎಲ್ಲ ಥರದ ಸೌಲಭ್ಯಗಳು. ಸೊ ಅವ್ರಿಗೆ ಹೆಂಗ್ರಿ ಬೇಡ ಅನ್ನೋರ್ಗೆ ಓಟ್ ಕೊಡೋಕ್ಕಾಗತ್ತೆ ರೀ? ಜನ ಕೊಡಲ್ಲ ರೀ ಸರ್. ಈಗ ನೀವು ಕೃಷಿ ಅಂದರೆ ಒಬ್ಬ ಕೃಷಿ ಸಚಿವರಾಗಿ ತಾವು ಮಂಡ್ಯ ಜನರಿಗೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಮ್ಮ ಬ್ಲೂ ಪ್ರಿಂಟ್ ತಾವು ಹೇಳ್ತಾ ಇದ್ದೀರಾ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು ಮೋದಿ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತೀನಿ, ನಾನು ಕೃಷಿ ಸಚಿವ ಆಗ್ಬೋದು, ನೀರಾವರಿ ಯೋಜನೆಗಳು ಅದು ಮೇಕೆದಾಟಿಂದ ಹಿಡಿದು ಭದ್ರಾ ಮೇಲ್ದಂಡೆಯಿಂದ ಹಿಡಿದು ಮಹದಾಯಿಯಿಂದ ಹಿಡಿದು ಎಲ್ಲ ನೀರಾವರಿ ಯೋಜನೆಗಳನ್ನು ನಾನು ಅಪ್ಗ್ರೇಡ್ ಮಾಡ್ತೀನಿ ಮತ್ತು ಜಾರಿಗೆ ತರ್ತೀನಿ, ರೈತರಿಗೆ ನೀರು ಹರಿಸ್ತೀನಿ. ಈಗಿನ ಸರ್ಕಾರ ನೀರು ಕೊಡ್ತಾ ಇಲ್ಲ, ಬೆಳೆಗಳೆಲ್ಲ ಒಣಗೋಗ್ತವೆ. ನಾನು ಬಂದರೆ ಮಂಡ್ಯ ಜನರಿಗೆ ಏನು ಬೇಕೋ ಅದು ಕೊಡ್ತೀನಿ, ಮೋದಿಯವ್ರ ಜೊತೆ ಮಾತಾಡಿ ಎಲ್ಲ ಯೋಜನೆಗಳನ್ನು ತಗೊಂಡು ಬರ್ತೀನಿ ಅಂತ. ಈಗ 10 ತಿಂಗಳು ಇದ್ರಲ್ಲ ಮೋದಿ ಜೊತೆಲಿ, ಅಲಯನ್ಸ್ ಮಾಡ್ಕೊಂಡು 6-7 ತಿಂಗಳಾಯ್ತಲ್ಲ, ಯಾಕೆ ಕೊಡಲಿಲ್ವಂತೆ? ನಾವು ಬೇಡ ಅಂದಿದ್ವಾ? ಜನಕ್ಕೆ ಒಳ್ಳೇದಾಗದೇ ಬೇಕಿದ್ದಲ್ಲ. ಇದನ್ನು ಮೇಕೆದಾಟನ್ನು ಮಂಜೂರು ಮಾಡ್ಕೊಂಬಂದ್ಬಿಡ್ಬೋದಾಯ್ತು. ನಾವು ರೆಡಿ ಇದ್ದೋ. ಅಲ್ಲ ನೀವೇ ಅಲ್ವಾ ಸರ್ ಪಾದಯಾತ್ರೆ ಮಾಡ್ಬಿಟ್ಟು ಒಂದು ವಾರದಲ್ಲಿ ತರ್ತೀವಿ ಅಂತ ಅಂದಿದ್ದು? ಪಾದಯಾತ್ರೆ ಮಾಡಿ ನಾವು ರೆಡಿ ಇದ್ದೀವಿ, ನಮ್ಮ ಪ್ರಪೋಸಲ್ ಕೊಟ್ಟಿದ್ದೀವಿ. ಈಗ ಅವರು ಮೋದಿ ಹತ್ರ ಬರ್ಸ್ಕೊಂಬತ್ತೀವಿ ಅಂತ ಹೇಳಿದ್ರು ಅಂದ್ರಲ್ಲ, ಬರ್ಸ್ಕೊಂಬಂದ್ಬಿಟ್ಟಿದ್ರೆ ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿಬಿಡ್ತಿದ್ದೋ. ಅವಾಗ ಅಟ್ಲೀಸ್ಟ್ ಅವ್ರಿಗೂ ನಮಗೂ ಇಬ್ಬರಿಗೂ ಅರ್ಹದಾಗ್ಬಿಡೋದು. ಅವರು ಅಲ್ಲಿ ಅಪ್ರೂವ್ ಮಾಡಿಸ್ಕೊಂಬಂದ್ರು, ಇಲ್ಲಿ ನಾವು ಸ್ಟಾರ್ಟ್ ಮಾಡ್ದೋ ಅನ್ನಂಗೆ ಆಗೋದು. ಅವ್ರಿಗೂ ಆ ಕ್ರೆಡಿಟ್ ಸೇರೋದು ಅಲ್ವಾ? ಮತ್ತು ಮಂತ್ರಿ
ಯಾವ ಮಂತ್ರಿ ಆದ್ರೆ ತಾನೇ ರಾಜ್ಯ ಸರ್ಕಾರ ಬಿಟ್ಟು ಏನಾದ್ರು ಅಭಿವೃದ್ಧಿ ಮಾಡಲಿಕ್ಕಾಗತ್ತಾ? ಪ್ರತ್ಯೇಕವಾಗಿ ಇಲ್ಲೊಂದು ಸರ್ಕಾರ ರಚನೆ ಮಾಡಲಿಕ್ಕಾಗತ್ತಾ? ಕೇಂದ್ರದ ಯೂನಿಟನ್ನು ಯಾವುದೇ ಸರ್ಕಾರ ಕೇಂದ್ರದಲ್ಲಿದ್ದರೂ ಯಾವುದೇ ಒಬ್ಬ ಮಂತ್ರಿ ಇದ್ರೂ ರಾಜ್ಯ ಸರ್ಕಾರದ ಮೂಲಕನೇ ಅಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ. ಈಗ ನಾನು ಇಲಾಖೆಯಲ್ಲಿ ನಾನು ಕೃಷಿ ಇಲಾಖೆ ಇದ್ದೀನಿ. ಕೆಲವು ಯೋಜನೆ ನಾವು ನೇರವಾಗಿ ರಾಜ್ಯ ಮಟ್ಟದ ಯೋಜನೆಗಳಿರ್ತವೆ, ಕೆಲವು ರಾಷ್ಟ್ರದ ಪುರಸ್ಕೃತ ಯೋಜನೆಗಳಿರ್ತವೆ. ಅವ್ರು 60% ನಾವು 60 ಅವ್ರ ಪಾರ್ಟಿನ ಕೊಡ್ತಾರೆ. ಅದು ನಮ್ಮ ಸರ್ಕಾರ ಕೊಡಬೇಕು, ನಾವು ಇಂಪ್ಲಿಮೆಂಟ್ ಮಾಡಬೇಕು. ನಾವು 40% ಕೊಡದೇ ಇರೋದು ಇಂಪ್ಲಿಮೆಂಟ್ ಆಗಲ್ಲ, ಅಥವಾ ನಾವು 60% ಕೊಡದೇ ಇರೋದು ಇಂಪ್ಲಿಮೆಂಟ್ ಆಗಲ್ಲ, ನಾವೇ ಮಾಡಬೇಕು. ಅದರಿಂದ ಅವ್ರು ಪ್ರತ್ಯೇಕವಾಗಿ ವಿಶೇಷವಾಗಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಎಸ್.ಎಂ. ಕೃಷ್ಣ ಅವರು ಕೇಂದ್ರ ಮಂತ್ರಿ ಆಗಿದ್ದರು, ಈಗ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಶೋಭಾ ಕರಂದ್ಲಾಲ್ ಇದ್ದಾರೆ, ಕೂಬಾ ಅವರಿದ್ದಾರೆ, ಬೇಕಾದಷ್ಟು ಜನ ಕೇಂದ್ರದ ಮಂತ್ರಿ ಇದ್ದಾರೆ. ಅವರೆಲ್ಲ ಹಂಗಾದ್ರೆ ಇವ್ರ ಥರ ಆಗ್ಬಿಟ್ಟಿದ್ರೆ ಏನೇನೋ ಮಾಡ್ಬಿಡೋರು. ಅಲ್ಲ, ಮೋದಿ ಅವ್ರ ಎದುರುಗಡೆ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡೋಂಥ ಅವರೆಲ್ಲ ಶಕ್ತಿ ಗಟ್ಟಿ ಇಲ್ಲ, ಅವರೆಲ್ಲ ಗಟ್ಟಿ ಇಲ್ಲ, ಗೊತ್ತಿಲ್ಲ. ರಾಜ್ಯದ ಜನ ಹೇಳ್ತಾ ಇದಾರಲ್ಲ ಸರ್. ಅವ್ರು ಗಟ್ಟಿ ಇಲ್ಲ. ದೇವೇಗೌಡರು ಪ್ರಧಾನಿಯಾಗಿದ್ದಾಗಲೇ ಇವೆಲ್ಲ ಆಗದೇ ಇರೋದು, ನೀರಾವರಿ ಯೋಜನೆಗಳನ್ನ ಕೇಂದ್ರದಿಂದ ಮತ್ತು ಸುಪ್ರೀಂ ಕೋರ್ಟಿಂದ, ಟ್ರಿಬ್ಯುನಲ್ನಿಂದ ಅನೇಕ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ದೇವೇಗೌಡರಿಗಿಂತ ನಾವು ನಾಯಕರು ಅಂತ ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಇನ್ನೊಬ್ಬರಲ್ಲಿ ಹೇಳೋಕ್ಕಾಗುತ್ತಾ? ದೇವೇಗೌಡರು ಪ್ರಧಾನಿಯಾಗಿ 11 ತಿಂಗಳು ಸಹಿ ಮಾಡೋವಂಥ ಸಂದರ್ಭದಲ್ಲೇ ಅನೇಕ ಕಾರಣಗಳಿದ್ದಾವೆ. ನಾನು ಅವ್ರನ್ನ ದೂರಕ್ಕೆ ಹೋಗಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾವೆ.